ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಿಥುನ. ಇವತ್ತು ನಮ್ಮ ಚಾನಲಲ್ಲಿ ಎಗ್ ಗ್ರೇವಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಇದು ತುಂಬ ಟೇಸ್ಟಿಯಾಗೂ ಇರುತ್ತೆ. ಇದು ಒಂಥರ ಡಿಫ್ರೆಂಟ್ ಸ್ಟೈಲು. ನಾರ್ಮಲ್ ಆಗಿ ಮಾಡೋ ಎಗ್ ಮಸಾಲ ಥರ ಅಲ್ಲ. ಅಷ್ಟು ಈಸಿಯಾಗಿ ಬೇಗನೆ ಮಾಡ್ಕೊಂಬಿಡ್ಬೋದು ಟೈಮ್ ಇಲ್ಲ ಅಂದಾಗ. ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ. ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಮಿಸ್ ಮಾಡಿಬಿಡಿ. ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ತುಂಬಾ ಈಸಿಯಾಗಿ ಮಾಡಿಬಿಡ್ಬೋದು. ಮೊದಲನೇದಾಗಿ ಇಲ್ಲಿ ಒಂದು 5 ಇಲ್ಲಾಂದರೆ ಒಂದು 6 ಮೊಟ್ಟೆನ ನೀವು ಬೇಯಿಸ್ಕೊಂಡು ಎತ್ತಿಡ್ಕೊಳ್ಳಿ ಸೈಡಿಗೆ. ಇದು ನಾನು ಇಲ್ಲಿ ಮಾಡ್ತಾ ಇರೋದು ಇಬ್ಬರಿಗಷ್ಟೇ ಸಾಕಾಗುತ್ತೆ. ಇಬ್ಬರಿಗೆ ಎಷ್ಟು ಬೇಕೋ ಮಸಾಲ ಆ ಥರ ನಾನು ಮಾಡ್ತಾ ಇದ್ದೀನಿ ಇಲ್ಲಿ. ಇಬ್ಬರು ಆರಾಮಾಗಿ ತೊಟ್ಟೆ ತುಂಬ ಊಟ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಬೇಗನೆ ಮಾಡಿಬಿಡ್ಬೋದು. ಮೊಟ್ಟೆ ಬೇಯಿಸಿ ತಗೊಂಡು ಈ ಥರ ನೀವು ಎಲ್ಲ ಮೊಟ್ಟೆಗೂ ಗ್ಯಾಪ್ ಮಾಡಿ ಈ ಥರ ಮಾಡೋದ್ರಿಂದ ನೆಕ್ಸ್ಟ್ ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಆ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಅನ್ನಂಗೆ. ಇಲ್ಲಿ 1-2 ಟೇಬಲ್ ಸ್ಪೂನ್ ಆಗೋಷ್ಟು, 2 ಇಲ್ಲಾಂದರೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಮೊಟ್ಟೆನೆಲ್ಲನೂ ಇದಕ್ಕೆ ಹಾಕಿಬಿಟ್ಟು ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಬೇಯಿಸಿರೋ ಮೊಟ್ಟೆ ಡೈರೆಕ್ಟಾಗಿ ಆಗಿದ್ರೆ ಅಷ್ಟು ಟೇಸ್ಟಿಯಾಗಿರಲ್ಲ. ಹಾಗಾಗಿ ಆ ಥರ ಮಾಡ್ಕೋಬೇಕು. ಈಗ ಎಲ್ಲ ಮೊಟ್ಟೆನೂ ಎಣ್ಣೆ ಒಳಗೆ ಹಾಕಿ ಬಾಣಲಿ ಒಳಗೆ ಹಾಕಿಬಿಡಿ. ಅದಾದಮೇಲೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ. ಅರಿಶಿನ ಪುಡಿ ಹಾಕಾದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ. ಯಾಕಂದರೆ ಸ್ವಲ್ಪ ಎಗ್ ಒಳಗಡೆ ಉಪ್ಪು ಖಾರ ಹಿಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ 1 ಟೇಬಲ್ ಸ್ಪೂನ್ವರೆಗೂ ಖಾರದ ಪುಡಿ ಹಾಕ್ಬಿಟ್ಟು ಈ ರೀತಿಯಾಗಿ 1 ನಿಮಿಷದಿಂದ 2 ನಿಮಿಷವರೆಗೂ ಫ್ರೈ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯುತ್ತೆ ಮೊಟ್ಟೆಗೆ. ಅದೇ ಬಾಣಲಿಗೆ ನೀವು ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡು, ಅದಾದಮೇಲೆ ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ಅರ್ಧ ಇಂಚು ಶುಂಠಿ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಸುಲ್ಕೊಂಡು ಹಾಕ್ಕೊಳ್ಳಿ. ಸುಲ್ಕೊಂಡು ಹಾಕ್ಕೊಂಡು ನೀಟಾಗಿ ಒಂದು 2-3 ನಿಮಿಷ ಫ್ರೈ ಮಾಡಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ನೀವು ಫ್ರೈ ಮಾಡಿ. ಇಷ್ಟು ಬೆಂದಿದ್ರೆ ಸ್ವಲ್ಪ ಬೇಯ್ದಿದ್ರೆ ಸಾಕಾಗುತ್ತೆ ಫ್ರೈ ಆಗಿದ್ರೆ. ಇದನ್ನೆಲ್ಲದನ್ನು ನೀವೀಗ ಮಿಕ್ಸಿಗೆ ಹಾಕ್ಕೊಳ್ಳಿ. ಮಿಕ್ಸಿಗೆ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕಡಲೆ ಬದಲಿ ನೀವು ಗೋಡಂಬಿನೂ ಹಾಕ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕಡಲೆಗಿಂತ ಗೋಡಂಬಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ತರಿ ಇದ್ರೂ ಪರವಾಗಿಲ್ಲ, ಏನಾಗಲ್ಲ. ಅದಾದಮೇಲೆ ಅದೇ ಬಾಣಲಿಗೆ ನೀವು ಒಂದು 5-6 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಳ್ಳಿ. ಈಗ ಎಗ್ ಮಸಾಲ ಗ್ರೇವಿ ಮಾಡೋಣ. ಅದಾದಮೇಲೆ ಒಂದು ಸಣ್ಣ ಸ್ವಲ್ಪ ಚಕ್ಕೆ ಹಾಕಿ, ಅದಾದಮೇಲೆ ಒಂದು ಸ್ಟಾರ್ ಅನಾಸ ಹೂವು, ಅರ್ಧ ಸ್ಟಾರ್ ಅನಾಸ ಹೂವು, ಒಂದು 4-5 ಲವಂಗ ಹಾಕಿ. ಬಿರಿಯಾನಿ ಎಲೆ ಇದ್ದರೆ ಬಿರಿಯಾನಿ ಎಲೆನೂ ಹಾಕ್ಕೊಳ್ಳಿ. ಅದಾದಮೇಲೆ ಮಸಾಲೆ ಮಾಡ್ಕೊಂಡಿದ್ವಲ್ಲ ನಾವು, ಆ ಪೇಸ್ಟ್ನ ನಾವಿಲ್ಲಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಫ್ರೈ ಮಾಡಿ. ಏನೇ ಫ್ರೈ ಮಾಡಬೇಕಾದ್ರೂ ಒಂಚೂರು ನೀರು ಹಾಕಿ ಫ್ರೈ ಮಾಡಿದ್ರೆ ಹಸಿ ವಾಸನೆ ಇರಲ್ಲ, ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಬರೀ ಮಿಕ್ಸಿ ಮಾಡಿರೋದನ್ನು ಹಾಕಿದ್ರೆ ಅಷ್ಟು ನೀಟಾಗಿ ಹಸಿ ಸ್ಮೆಲ್ ಹೋಗಲ್ಲ. ಸ್ವಲ್ಪ ನೀರು ಹಾಕ್ಬಿಟ್ಟು ಫ್ರೈ ಮಾಡಿ ಯಾವುದೇ ಆಗಲಿ. ನೋಡ್ತಾ ಇದ್ದೀರಲ್ಲ, ಈ ಥರ ಒಂದು 2-3 ನಿಮಿಷದವರೆಗೂ ಫ್ರೈ ಮಾಡಿ. ಸ್ವಲ್ಪ ಎಣ್ಣೆ ಬಿಟ್ಕೊತಾ ಇರಬೇಕು. ಅಲ್ಲಿವರೆಗೂ ಫ್ರೈ ಮಾಡಿ. ಫ್ರೈ ಮಾಡುವಾಗ ಸೆಂಟ್ರಲ್ಲೇ ನೀವು ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ಹಾಕಿ. ಅದಾದಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಕಿ. ಅದಾದಮೇಲೆ ನಿಮಗೆ ಖಾರ ಕಡಿಮೆ ಅನಿಸಿದ್ರೆ ಒಂದು ಸ್ವಲ್ಪ ಖಾರದ ಪುಡಿನೂ ಹಾಕ್ಕೊಳ್ಳಿ. ನಾನು ಟೋಟಲಿ ಇಲ್ಲಿ ಫುಲ್ ಹಸಿಮೆಣಸಿನ್ಕಾಯಿಂದ ಮಾಡ್ತಾ ಇರೋದು. ಆಲ್ಮೋಸ್ಟ್ ಕರಿ ಎಲ್ಲನೂ ಎಗ್ ಮಸಾಲ ಕರಿ ಯಾವಾಗ್ಲೂ ಖಾರದ ಪುಡಿ ಹಾಕಿ ಮಾಡ್ತಾ ಇರ್ತಾರೆ. ಬಟ್ ನಾನು ಹಸಿಮೆಣಸಿನ್ಕಾಯಿಂದ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ಒಂದ್ಸಲ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ ನೀವು, ಅಷ್ಟು ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಅದಾದಮೇಲೆ ಒಂದು 2-3 ನಿಮಿಷ ಫ್ರೈ ಆದಮೇಲೆ ಸ್ವಲ್ಪ ಎಣ್ಣೆ ಸ್ವಲ್ಪ ಮೇಲೆ ತೇಲಿದ್ಮೇಲೆ ಈಗ 1-2-3 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಹಾಕ್ಕೊಳ್ಳಿ. ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಹಾಕ್ಬಿಟ್ಟು ನೀಟಾಗಿ ಮೊಸರು ಎಲ್ಲೂ ಕಾಣದೇ ಇರೋಂಗೆ ಈ ಥರ ಕಲಸಿ. ಈ ಥರ ನೋಡ್ತಾ ಇದ್ದೀರಲ್ಲ, ಈ ಥರ ಮೊಸರು ಎಲ್ಲೂ ಕಾಣಬಾರ್ದು, ಆ ರೀತಿ ಮಿಕ್ಸ್ ಮಾಡಿ. ಮೊಸರೆಲ್ಲ ಕಲಸಿದ್ದಾದ್ಮೇಲೆ ನೀವು ಅದನ್ನು 1-2-2.5 ನಿಮಿಷದಷ್ಟು ಫ್ರೈ ಮಾಡಿ. ಹಸಿ ಮೊಸರು ಹಾಗೆ ಬಿಡಬೇಡಿ. ಮೊಸರೆಲ್ಲೂ ಕಾಣಬಾರ್ದು. ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಗ್ರೇವಿಯಲ್ಲಿ ಫುಲ್ ಮಿಕ್ಸ್ ಆಗಿ ಹೋಗ್ಬಿಡ್ಬೇಕು. 1-2-3 ನಿಮಿಷ ನೀವು ಅದನ್ನು ಹಂಗೆ ಕಂಟಿನ್ಯೂಸ್ ಆಗಿ ತಿರ್ಕೊಂಡು ಫ್ರೈ ಮಾಡ್ತಾ ಇರಿ. ಅದಾದಮೇಲೆ ಈ ಥರ ಇನ್ನೊಂದು ಸಲ ಎಣ್ಣೆ ಬಿಟ್ಕೊಳ್ಳುತ್ತೆ. ಅದಾದಮೇಲೆ ನಿಮಗೆ ಗ್ರೇವಿಗೆ ಎಷ್ಟು ಬೇಕೋ ನೀರು, ನಿಮಗೆ ತೆಳು ಜಾಸ್ತಿ ಇರಬಾರ್ದು, ಹಂಗಂತ ಗಟ್ಟಿನೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ನೋಡ್ತಾ ಇದ್ದೀರಲ್ಲ, ನೀರು ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ನಿಮಗೆ ಗ್ರೇವಿ ಯಾವ ಥರ ಬೇಕೋ ಯಾವ ಥರ ಅಂತಲ್ಲ, ಮೀಡಿಯಮ್ ಆಗಿರಬೇಕು, ತೆಳುವಾಗಿ ಇರಬಾರ್ದು, ಗಟ್ಟಿಯಾಗೂ ಇರಬಾರ್ದು. ನೋಡ್ತಾ ಇದ್ದೀರಲ್ಲ, ಈ ಥರ ನೀರು ಹಾಕ್ಬಿಟ್ಟು ಎಲ್ಲ ಮಸಾಲೆನ ಎಲ್ಲದನ್ನು ಮಿಕ್ಸ್ ಮಾಡಿ. ಅದಾದಮೇಲೆ ಪ್ಲೇಟ್ ಮುಚ್ಚಿ 1-2-3 ನಿಮಿಷ ನೀವು ಹಂಗೆ ಕುದಿಯೋದಕ್ಕೆ ಬಿಡಿ. 2-3 ನಿಮಿಷ ಆದಮೇಲೆ ಅದು ಆಲ್ರೆಡಿ ಕುದಿಯೋಕ್ಕೆ ಬಂದಿರುತ್ತೆ. ಕುದಿಯುವಾಗ ನಾವು ಮೊಟ್ಟೆನ ನೋಡ್ತಾ ಇದ್ದೀರಲ್ಲ, ಕುದಿ ಬಿದ್ದಾಗ ನಾವು ಮೊಟ್ಟೆನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ 1-2-3 ನಿಮಿಷವರೆಗೂ.
ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಸೊ ಈ ಥರ ಒಂದು 2-3 ನಿಮಿಷವರೆಗೂ ಫ್ರೈ ಮಾಡಿ, ಸ್ವಲ್ಪ ಪ್ಲೇಟ್ ಮುಚ್ಚಿ ಫ್ರೈ ಮಾಡಿ. ಸೊ ಮೊಟ್ಟೆಗೆ ಮಸಾಲೆ ಎಲ್ಲ ಫುಲ್ ಹಿಡಿಯುತ್ತೆ, ಗ್ರೇವಿ ಫುಲ್ಲು. ಅದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡಿ. ಸೊ ನೋಡ್ತಾ ಇದ್ದೀರಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ಕೊಂಬಿಡೋದು. ಸೊ ನೆಕ್ಸ್ಟ್ ಟೈಮ್ ನೀವು ಎಗ್ ಗ್ರೇವಿ ಮಾಡಬೇಕಂದ್ರೆ, ಸೊ ಬೇಗ ಆಗಬೇಕಪ್ಪ ಅಂತಂದರೆ ನಿಮ್ಮ ಮನೇಲಿ ಮಾಡಿ ಟ್ರೈ ಮಾಡಿ ಯಾವ ಥರ ಇದೆ ಬಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಪ್ಲೀಸ್ ಒಂದು ರಿಕ್ವೆಸ್ಟು, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಒಂದು ಲೈಕ್ ಕೂಡ ಮಾಡಿ ಶೇರ್ ಮಾಡಿಬಿಡಿ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗೋಣ.